ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಬಸ್ಸು ಡಿಕ್ಕಿಯಾಗಿ ಕಾರು ಹೊತ್ತಿ ಉರಿದ್ಬಿಟ್ಟಿದೆ ದಗದಗ ಅಂತ. ಅದರ ಪರಿಣಾಮ ಏನು ಗೊತ್ತಾ? ಕಾರಲ್ಲಿದ್ದ ಇಬ್ರು ಸಜೀವವಾಗಿ ದಹನ, ಜೊತೆಗೆ 3 ಜನರ ಸ್ಥಿತಿ ಗಂಭೀರ ಆಗಿದೆ. ಇದಾಗಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಅನ್ನೋ ಸ್ಥಳದಲ್ಲಿ ಈ ದುರ್ಘಟನೆ ಆಗಿರೋದು. ಅಲ್ಲಿ ಹುಣಸೆ ಮರ ಇದೆ. ಆ ಹುಣಸೆ ಮರದ ಕೆಳಗಡೆ ಕಾರ್ ನಿಂತಿತ್ತು. ಆಗ ಬಸ್ಸು ಏಕಾಏಕಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿದೆ. ಈಗ ನೋಡಿ, ಗಾಯಾಳುಗಳ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಇಬ್ರು ಸಜೀವವಾಗಿ ದಹನ ಆಗಿದ್ರೆ, ಮಿಕ್ಕಿದವರು ಗಾಯಗಳಾಗಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಅಲ್ಲಿ ಬ್ಲರ್ ಮಾಡಿ ತೋರಿಸ್ತಿದ್ದೀವಲ್ಲ, ಅಲ್ಲಿ ಶವಗಳು ಬಿಟ್ಟಿದ್ದಾವೆ. ಇಬ್ಬರ ಶವ. ಲೇಡೀಸ್ 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 ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಫೋನ್ ಸಂಪರ್ಕದಲ್ಲಿ. ಮಲ್ಲಪ್ಪ, ಭೀಕರ ಆಕ್ಸಿಡೆಂಟ್ ಇದು, ನೋಡಿದ್ರೆ ಗೊತ್ತಾಗುತ್ತೆ. ಹೆಂಗಾಯ್ತು? ಶರತ್ ಅಂದ್ರೆ ಖಾಸಗಿ ಬಸ್ಗಳ ಹಾವಳಿ ಯಾವ ಮಟ್ಟಕ್ಕಿದೆ ಅಂದ್ರೆ, ಈ ವೇಗವಾಗಿ ಬಂದು ಈ ನಡೆದಿರುವಂತ ಒಂದು ಅಪಘಾತವೇ ಸಾಕ್ಷಿ ಅಂತ ಹೇಳ್ಬೋದು. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಏನು ಆಂಧ್ರದ ಒಂದು ಸಂಪರ್ಕ ಹೊಂದಿರುವಂತ ಮದನಪಲ್ಲಿ ಮಾರ್ಗದ ಗೋಪಲ್ಲಿ ಬಳಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಖಾಸಗಿ ಬಸ್ ಬೆಂಗಳೂರಿಂದ ಮದನಪಲ್ಲಿಗೆ ಹೋಗ್ತಾ ಇರುವಂತದ್ದು ಮತ್ತು ಕಾರ್ ಏನಿತ್ತು ಅವರು ಆಂಧ್ರದ ಮದನಪಲ್ಲಿಯಿಂದ ಇಲ್ಲಿ ಗೋಪಲ್ಲಿ ಸಮೀಪ ಇರುವಂತ ಒಂದು ತೋಪ್ನಲ್ಲಿ ತಿಂಡಿ ಮಾಡಿಕೊಂಡು ಕಾರು ರಸ್ತೆಗೆ ಬರ್ತಾ ಇತ್ತು. ಆ ಸಮಯದಲ್ಲಿ ಓವರ್ಟೇಕ್ ಮಾಡಿದಂತ ಒಂದು ಖಾಸಗಿ ಬಸ್ಸು ವೇಗವಾಗಿ ಬಂದು ಒಂದು ಕಾರಿಗೆ ಡಿಕ್ಕಿ ಹೊಡೆದಿದ್ರಿಂದ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರ್ನ ಅವಶೇಷಗಳೆಲ್ಲ ಪಾರ್ಟ್ಸ್ ಎಲ್ಲ ಕಿತ್ತು ಹೋಗಿದೆ. ಈ ಒಂದು ರಭಸಕ್ಕೆ ಬೆಂಕಿ ಹೊತ್ಕೊಂಡು ಇಬ್ಬರು ಸಜೀವ ದಹನ ಆಗಿದ್ದಾರೆ. ಇನ್ನು 3 ಗಂಭೀರ ಗಾಯ ಆಗಿ ಅದರಲ್ಲಿ ಒಬ್ಬರ ಸ್ಥಿತಿ ಚಿಂತಾಜನಕ ಅಂತ ಹೇಳ್ತಿದ್ರೆ, ಈ ಗಾಯಾಳುಗಳನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಈ ಬೆಂಗಳೂರು ಅಂದ್ರೆ ಮದನಪಲ್ಲಿ ಮಾರ್ಗದ ರಸ್ತೆ ಏನಿದೆ, ಇದು ಒಂದು ರೀತಿಯಲ್ಲಿ ಒಂದು ಅಪಾಯಕಾರಿ ರಸ್ತೆ ಅಂತ ಹೇಳ್ಬೋದು. ಅದರಲ್ಲಿ ಖಾಸಗಿ ಬಸ್ಗಳು ವೇಗವಾಗಿ ಬರುವಂತದ್ದು ಸಾಕಷ್ಟು ಬಾರಿ ಅಪಘಾತ ಸಂಭವಿಸಿದೆ. ಏನಂದ್ರೆ ಖಾಸಗಿ ಬಸ್ಗಳ ಒಂದು ಅತಿ ವೇಗವೇ ಈ ಒಂದು ದುರಂತಗಳಿಗೆ ಕಾರಣ ಅಂತ ಹೇಳ್ಬೋದು. ಈ ಅಪಘಾತಗಳು ಸಂಭವಿಸಿದಂತ ಸಮಯದಲ್ಲಿ ಜಿಲ್ಲಾಡಳಿತ ಒಂದು ಕಡಿವಾಣ ಹಾಕತ್ತೆ ಹೊರತು ಬಳಿಕ ಯಥಾಸ್ಥಿತಿಗೆ ಬರ್ತಿದೆ. ಇದಕ್ಕೆ ವಿಶೇಷವಾಗಿದೆ RTO ಅಧಿಕಾರಿಗಳು ನೇರ ಹೊಣೆ ಮಾಡಬಹುದು ಅಂತ ಹೇಳ್ಬೋದು. ಶರತ್, ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ಡೀಟೇಲ್ಸ್ಗಾಗಿ.